ಹರೇ ಶ್ರೀನಿವಾಸ. ವಿಜಯದಾಸರು ಅಂತಂದ್ರೇ ಸುಳಾದಿದಾಸರು ಅಂತಲೇ ಅವರಿಗೆ ಹೆಸರು. ವೇದಗಳು, ರಾಮಾಯಣ, ಯಾವುದೇ ಒಂದು ಪುರಾಣಗಳು, ಇದೆಲ್ಲ ಈ ಕಲಿಯುಗದೊಳಗೆ ಎಲ್ಲದನ್ನು ಓದಿ ಅರ್ಥ ಮಾಡಿಕೊಳ್ಳೋಷ್ಟು ನಮಗೆಲ್ಲ ಜ್ಞಾನ ಇರೋದಿಲ್ಲ. ಅಸಂಖ್ಯವಾದ ಶಾಸ್ತ್ರಗಳಿದ್ದಾವೆ, ಅದು ಸಂಪೂರ್ಣ ಅಧ್ಯಯನ ಮಾಡಲಿಕ್ಕೆ ಆಗೋದಿಲ್ಲ. ಅದು ಕೂಡ ಸಂಸ್ಕೃತ ಭಾಷೆಯಲ್ಲಿ ಇರುತ್ತೆ. ಅದಕ್ಕೆ ನಮ್ಮ ದಾಸರುಗಳೆಲ್ಲರೂ ಆಡು ಭಾಷೆಯಾದ ಕನ್ನಡದಲ್ಲಿ ನಮಗೆ ಅದರ ಸಾರವನ್ನು ತೆಗೆದುಕೊಟ್ಟಿದ್ದಾರೆ. ಇಲ್ಲಿ ದಾಸರ ಪರಂಪರೆಯಲ್ಲಿ ಪುರಂದರದಾಸರು ಮೊದಲು ಮಾಡಿಕೊಂಡು ಎಲ್ಲರೂ ವಿಜಯದಾಸರು, ಗೋಪಾಲದಾಸರು, ಜಗನ್ನಾಥದಾಸರು, ಹೀಗೆ ಎಲ್ಲರೂ ತಮ್ಮ ಕೀರ್ತನೆಗಳಲ್ಲಿಂದ, ಸುಳಾದಿಗಳಲ್ಲಿಂದ ನಮಗೆಲ್ಲರಿಗೆ ಆ ಎಲ್ಲ ವೇದಗಳಲ್ಲಿ, ಉಪನಿಷತ್ತುಗಳಲ್ಲಿ, ಪುರಾಣಗಳಲ್ಲಿ ಎಲ್ಲ ಕಡೆ ಇದ್ದ ಆ ಸಾರವನ್ನು ನಮಗೆ ಕೊಟ್ಟಿದ್ದಾರೆ. ಯಾವಾಗೇ ನಮ್ಮ ಸುಳಾದಿ ಈ ಎಷ್ಟೊಂದು ಅಂದರೆ ವ್ಯಾಸ ಸಾಹಿತ್ಯದಲ್ಲಿ ಬಂದಿದ್ದನ್ನು ದಾಸ ಸಾಹಿತ್ಯದೊಳಗೆ ನಮಗೆ ತಂದುಕೊಟ್ಟವರು, ಅದರೊಳಗೆ ಸುಳಾದಿಗಳನ್ನು ಹೆಚ್ಚಾಗಿ ತಂದುಕೊಟ್ಟವರು ಅಂದರೆ ನಮ್ಮ ವಿಜಯದಾಸರು. ಒಂದು ಸುಳಾದಿ ಅಂದರೆ ಏನು ಅಂದರೆ ನಾವು ಒಂದು ಅರ್ಥ ತಿಳ್ಕೊಬೋದು ಅಂತಂದರೆ ಸುಲಭದ ಹಾದಿ, ಸುಲಭವಾದ ದಾರಿ ಯಾವುದು ಅಂದರೆ ಅದು ಸುಳಾದಿ. ಭಗವಂತನ ತಿಳ್ಕೋಬೇಕು ಅಂತಂದರೆ ಅವನ ಗುಣಗಳನ್ನು ಚಿಂತನೆ ಮಾಡಬೇಕು, ಅವನ ಔದಾರ್ಯವಾದ ಗುಣಗಳನ್ನು ಅನುಭವಕ್ಕೆ ತಂದುಕೋಬೇಕು ಅಂತಂದರೆ ಸುಲಭವಾದ ಹಾದಿ ಅಂದರೆ ಅದು ಸುಳಾದಿ. ಮತ್ತೊಂದು ಅರ್ಥದಲ್ಲಿ ಹೇಳಬೇಕು ಅಂದರೆ ಅಂತರಂಗದಲ್ಲಿ ನಮ್ಮ ದೇವರ ಸುಳಿವನ್ನು ನಮಗೆ ನೀಡುವಂಥದ್ದು ಸುಳಾದಿ ಅಂತ ಹೇಳಬಹುದು. ಭಗವಂತನ ಸುಳಿವನ್ನು ನೀಡುವಂಥದ್ದು ಅಂದರೆ ಸುಳಾದಿ ಅಂತಲೇ ಹೇಳ್ಬೋದು. ಹೀಗೆ ನಾನಾ ಪ್ರಕಾರವಾಗಿ ಸುಳಾದಿಯ ಅರ್ಥಗಳನ್ನು ನಾವು ತಿಳ್ಕೊಬೋದು. ಸುಳಾದಿಯನ್ನು ಈ ದೇವರ ನಾಮದೊಳಗೆ ಕೃತಿಗಳಲ್ಲಿ ಹೇಗೆ ಪಲ್ಲವಿ ಅಂತ ಬರುತ್ತೆ, ಅಲ್ಲಿ ಸಾರ, ಆ ಇಡೀ ಕೃತಿಯ ಸಾರ ಅಲ್ಲಿ ಇರುತ್ತೆ. ಅದೇ ಥರ ಸುಳಾದಿಯಲ್ಲಿ ಕೊನೆಯಲ್ಲಿ ಜತೆ ಅಂತ ಬರುತ್ತೆ, ಅದರೊಳಗೆ ಇಡೀ ಸುಳಾದಿಯ ಸಾರ ಬರುತ್ತೆ. ಸುಳಾದಿಯಲ್ಲಿ ರಾಗಯುಕ್ತವಾಗಿ, ತಾಳಯುಕ್ತವಾಗಿ ಹೇಳಿದ್ದು ಸುಳಾದಿ ಆಗತ್ತೆ. ಇಲ್ಲಿ ಸುಳಾದಿ ದಾಸರಂತನೇ ಪ್ರಸಿದ್ಧರಾದ ನಮ್ಮ ಭೃಗು ಋಷಿಗಳ ಅಂಶ ಸಂಭೂತರಾದ ಶ್ರೀ ವಿಜಯದಾಸವರೇಣ್ಯರು ಅವರ ಜೀವನ ಉದ್ದಕ್ಕೂ ಅವರ ಕಂಡಿದ್ದನ್ನು, ಎಲ್ಲದನ್ನು ಅನುಭವಿಸಿದ್ದನ್ನು, ಆ ಸತ್ಯಗಳನ್ನೆಲ್ಲ ಆ ಜೀವನ ಶೈಲಿಯಲ್ಲಿ ಅದು ಏನೇನು ಅವ್ರು ತಿಳ್ಕೊಂಡಿದ್ದಾರೋ ಅದನ್ನೆಲ್ಲ ನಮಗೆ ಇಲ್ಲಿ ಸುಳಾದಿಗಳಾಗಿ ನಮಗೆಲ್ಲರಿಗೆ ತಂದುಕೊಟ್ಟಿದ್ದಾರೆ. ಈಗ ಸುಳಾದಿಗಳನ್ನು ಜನಕ್ಕೆ ತಲುಪಬೇಕು ಅಂಥೇಳಿ ಭಾಳ ಜನ ಕಷ್ಟಪಟ್ಟು ನಮಗೆಲ್ಲರಿಗೆ ಇದು ತಂದುಕೊಟ್ಟವರು. ಸುಳಾದಿ ಕುಪ್ಪೇರಾಯರಾಗಿರ್ಬೋದು, ಗೋರೆಬಾಳ ಹನುಮಂತರಾಯರಾಗಿರ್ಬೋದು, ಸಿರಿವಾರ್ ಜಯಣ್ಣ ಅವರು ಆಗಿರ್ಬೋದು. ಇವರೆಲ್ಲ ಹೇಗಂದರೆ ಆ ಸುಳಾದಿಗಳು ತಾಳಪತ್ರಗಳಲ್ಲಿ ಇದ್ದದನ್ನು ತಗೊಂಡು ಅದನ್ನು ಬರೆದು ಅದನ್ನು ಪ್ರಿಂಟ್ ಮಾಡಿಸಿ ಅದು ಎಷ್ಟು ತಮ್ಮ ಆಸ್ತಿಗಳನ್ನೆಲ್ಲ ಮಾರಿಕೊಂಡು ಆ ಸುಳಾದಿಗಳನ್ನೆಲ್ಲ ನಮಗೆಲ್ಲರಿಗೆ ತಲುಪಬೇಕು ಅಂಥೇಳಿ ಅವರು ತಂದುಕೊಟ್ಟಿದ್ದಾರೆ. ಇಂತಹ ಈ ಸುಳಾದಿಗಳು ಒಂದು 600ಕ್ಕೂ ಹೆಚ್ಚಾಗಿ ಸುಳಾದಿಗಳು ನಮಗೆ ಇವಾಗೆ ಲಭ್ಯವಾಗಿದೆ. ಇನ್ನು ಎಷ್ಟು ಸುಳಾದಿಗಳು ಬರೆದಿದ್ದಾರೋ ವಿಜಯದಾಸರು ನಮಗೆ ಗೊತ್ತಿಲ್ಲ. ಈ ವಿಜಯದಾಸರು ಸುಳಾದಿ ಅಂತಂದರೆ ಒಂಥರ ಆನಂದದೊಳಗೆ ಇರಬೇಕಾಗಿತ್ತು. ಆ ಜೋಡಣೆ, ಏನು ಒಂದೊಂದು ಅಕ್ಷರಗಳು, ಅದರೊಳಗೆ ಅರ್ಥಾನುಸಂಧಾನ. ವಿಜಯದಾಸರ ಸುಳಾದಿಗಳನ್ನು ಅರ್ಥ ತಿಳ್ಕೋಬೇಕು ಅಂದರೆ ಈ ಜೀವನ ಸರಿ ಹೋಗೋದಿಲ್ಲ. ಪ್ರಯತ್ನಪೂರ್ವಕವಾಗಿ ಮೇಲಿನ ಅರ್ಥ ಒಂದಿರುತ್ತೆ, ಒಳಗೆ ಹೋದಾಗೆಲ್ಲ ಅರ್ಥ ಬೇರೆ ಇರುತ್ತೆ. ಹೀಗಾಗಿ ಅದರ ಅರ್ಥ ತಿಳಿಸುವಷ್ಟು ದೊಡ್ಡವಳು ಅಲ್ಲ. ಎಲ್ಲ ದೊಡ್ಡವರೆಲ್ಲರೂ ಹೇಳಿದ್ದ ಅರ್ಥಗಳನ್ನು ಸ್ವಲ್ಪ ಮಟ್ಟಿಗೆ ತಿಳ್ಕೊಂಡು ಅದನ್ನು ಮತ್ತು ನನ್ನ ಜೀವನ ಯುಕ್ತಿಗೆ ಎಷ್ಟಾಗಿದೆನೋ ಅಷ್ಟು ಅರ್ಥ ತಿಳಿಸ್ಲಿಕ್ಕೆ ಪ್ರಯತ್ನ ಮಾಡಿರೋದು ಅಷ್ಟೇ. ಇದು ಚಿಕ್ಕ ಪ್ರಯತ್ನ. ಈ ವಿಜಯದಾಸರ ಸುಳಾದಿಗಳನ್ನು
ಅವರು ಸುಳಾದಿ ಬರ್ಕೊತ್ತಾ ಹೋದಾಗೆ ಈ ಎಲ್ಲ ದೊಡ್ಡ ದೊಡ್ಡ ಸಾಧಕರು ಆ ಸುಳಾದಿಗಳನ್ನು ಭಾಗಗಳಾಗಿ ಮಾಡಿದ್ದಾರೆ. ಅದರೊಳಗೆ ಮೊದಲು ತಾರತಮ್ಯ ಸುಳಾದಿಗಳು ಅಂಥೇಳಿ ಒಂದು 13 ಸುಳಾದಿಗಳು ಲಭ್ಯವಾಗಿದೆ ಇವಾಗ. ಹಾಗೆ ಸ್ತೋತ್ರ ಭಾಗ ಸುಳಾದಿಗಳು. ಈ ಸ್ತೋತ್ರ ಭಾಗ ಸುಳಾದಿಗಳಲ್ಲಿ ಪುರಂದರದಾಸರಲ್ಲಿಂದ ಹಿಡ್ಕೊಂಡು ಎಲ್ಲ ಯತಿಗಳು, ಶ್ರೀಪಾದರಾಯರು, ಜಯತೀರ್ಥರು, ಆಮೇಲೆ ಇವರು ವಾದಿರಾಜರು, ಹಾಗೆ ಈ ಥರ ಭೀಮಸೇನ್ ದೇವರು, ಹನುಮನ್ ದೇವರು, ದುರ್ಗಾದೇವಿ, ನರಸಿಂಹದೇವರು, ಭೂವರಾಹಸ್ವಾಮಿ, ಹಾಗೆ ವಾಮನ, ರಾಮದೇವರು, ಇದು ಹೀಗೆ ಎಲ್ಲ ಅವತಾರಗಳು ಎಷ್ಟೆಷ್ಟು ಲಭ್ಯವಾಗಿದ್ದಾವೋ ಅಷ್ಟಷ್ಟು, ಧನ್ವಂತರಿ, ಇದು ಕಪಿಲ ಸುಳಾದಿ, ಹೀಗೆ ಇವೆಲ್ಲ ಸ್ತೋತ್ರ ಭಾಗ ಸುಳಾದಿಗಳಲ್ಲಿ ಬರ್ತವೆ. ಇದು ಕೃಷ್ಣನ ಸುಳಾದಿಗಳು ಭಾಳ ಇದ್ದಾವೆ. ಅದರೊಳಗೆ ಸ್ತೋತ್ರ ಭಾಗ ಸುಳಾದಿಗಳು, ಹರಿನಾಮ ಸುಳಾದಿಗಳು, ಇವೆಲ್ಲ ಒಂದು 90 ಸುಳಾದಿ ಇದ್ದಾವೆ. ಆಮೇಲೆ ಪ್ರಾರ್ಥನಾ ಭಾಗ, ದೇವರನ್ನು ಪ್ರಾರ್ಥನೆ ಯಾವ ರೀತಿ ಮಾಡಬೇಕು ಅಂಥೇಳಿ ಅದರೊಳಗೆ ನರಸಿಂಹದೇವರ ಸುಳಾದಿ ಇವೆಲ್ಲ ಬರ್ತವೆ. ಅವು ಒಂದು ಹೆಚ್ಚು ಕಡಿಮೆ ಒಂದು 100 ಸುಳಾದಿ ತನಕ ಇದ್ದಾವೆ. ಹಾಗೆ ಸೃಷ್ಟಿ ಭಾಗ ಸುಳಾದಿಗಳು, ಸೃಷ್ಟಿ ಪ್ರಕರಣ ಸುಳಾದಿಗಳು, ಸೃಷ್ಟಿ ಯಾವ ರೀತಿ ಆಗಿದೆ ಅವೆಲ್ಲದರ ಬಗ್ಗೆ ಒಂದು 35 ಸುಳಾದಿಗಳ ತನಕ ಇದ್ದಾವೆ. ಆಮೇಲೆ ಸಾಧನ ಅಂದರೆ ಏನು, ಯಾವ ರೀತಿ ಮಾಡಬೇಕು, ಭಗವದ್ಭಕ್ತರ ಲಕ್ಷಣ ಏನು, ಶರಣಾಗತರು ಯಾವ ರೀತಿ ಆಗಬೇಕು, ದೇವರಿಗೆ ಸಂಸಾರದೊಳಗೆ ಯಾವ ರೀತಿ ಇರಬೇಕು, ಚಿಂತೆ ಮಾಡಲಾರ್ದಾಗಿ ಸ್ವಾಮಿಯನ್ನು ನೆನೆಸಬೇಕು, ಹೇಗೆ ನೆನೆಸಬೇಕು, ಎಲ್ಲಿ ಎಲ್ಲಿ ದೇವರನ್ನು ನೋಡಬೇಕು, ಇಂದ್ರಿಯಗಳ ವ್ಯಾಪಾರ ಹೇಗಿದೆ, ಇವೆಲ್ಲ ತಿಳಿಸೋ ಸಾಧನಾ ಭಾಗ ಸುಳಾದಿಗಳು. ಅದರೊಳಗೆ ಮತ್ತೆ ಒಂದು 108 ಸುಳಾದಿಗಳಿದ್ದಾವೆ ಸಾಧನಾ ಭಾಗ ಸುಳಾದಿಗಳಲ್ಲಿ. ಆಮೇಲೆ ಪ್ರಮೇಯ ಭಾಗ ಸುಳಾದಿಗಳು, ಒಳಗಿನ ಪ್ರಮೇಯವನ್ನು ನಮಗೆಲ್ಲ ತಿಳಿಸಿಕೊಡೋ ಸುಳಾದಿಗಳು, ಅದು 29 ಸುಳಾದಿಗಳಿದ್ದಾವೆ. ಹಾಗೆ ಉಪಾಸನಾ ಭಾಗ ಸುಳಾದಿಗಳು, ದೇವರನ್ನು ಯಾವ ರೀತಿ ಉಪಾಸನೆ ಮಾಡಬೇಕು ಅಂತ ಹೇಳುವ ಸುಳಾದಿಗಳು ಅವು ಒಂದು 45 ಸುಳಾದಿಗಳಿದ್ದಾವೆ. ಅದೇ ಥರ ತೀರ್ಥಕ್ಷೇತ್ರ ಸುಳಾದಿಗಳು, ವೆಂಕಟರಮಣ ಸುಳಾದಿಗಳೇ ಒಂದು 36 ಸುಳಾದಿಗಳಿದ್ದಾವೆ, ತಿರುಪತಿ ಸುಳಾದಿಗಳು. ಅದೇ ಥರ ನಮಗೆ ಪಾಂಡುರಂಗನ ಸುಳಾದಿ, ಶ್ರೀಶೈಲ, ಮಹಾನಂದಿ, ಕಾಶಿ, ಆಮೇಲೆ ಇದು ನಿವೃತ್ತಿ ಸಂಗಮ, ಹೀಗೆ ಹೇಳ್ತಾ ಹೋದಾಗೆಲ್ಲ ದಕ್ಷಿಣ ಪ್ರಬಂಧ, ಉತ್ತರ ಪ್ರಬಂಧ, ಪಶ್ಚಿಮ ಪ್ರಬಂಧ, ಹೀಗೆ ಪೂರ್ವ ಪ್ರಬಂಧ, ಹೀಗೆಲ್ಲದ ಕಡೆ ಒಂದು 108 103 ಸುಳಾದಿಗಳು ಇದ್ದಾವೆ. ಹೀಗೆ ನಮಗೆ ಎಲ್ಲ ಸುಳಾದಿಗಳನ್ನು ಕೊಟ್ಟು ಸಾಧನ ಯಾವ ರೀತಿ ಮಾಡಬೇಕು, ದೇವರ ಉಪಾಸನೆ ಯಾವ ರೀತಿ ಮಾಡಬೇಕು, ತೀರ್ಥಕ್ಷೇತ್ರಗಳಲ್ಲಿ ಹೋದಾಗೆ ಅದರ ಬಗ್ಗೆ ಎಷ್ಟು ತಿಳ್ಕೊಂಡು ಹೋಗಬೇಕು, ಹಾಗೆ ತಾರತಮ್ಯದ ಯುಕ್ತವಾಗಿ ಯಾವ ರೀತಿ ಮಾಡಬೇಕು, ಸ್ತೋತ್ರವನ್ನು ಯಾವ ರೀತಿ ದೇವರಿಗೆ ಮಾಡಬೇಕು, ಆಮೇಲೆ ಪ್ರಾರ್ಥನೆ ಹೇಗೆ ಮಾಡಬೇಕು, ಯಾವಾಗ ಮಾಡಿದ್ರು ವಿಜಯದಾಸರು, ಯಾವಾಗ ಪ್ರಾರ್ಥನೆ ಮಾಡಿದರು ದೇವರಿಗೆ, ಇದು ಅಪಮೃತ್ಯು ಬಂದಾಗೆ ಪ್ರಾರ್ಥನೆ ಮಾಡಿದ್ದು, ತೊಂದರೆ ಆದಾಗೆ, ರೋಗ ರುಜಿನಗಳು ಬಂದಾಗೆ ಯಾವ ರೀತಿ ಪ್ರಾರ್ಥನೆಯನ್ನು ವಿಜಯದಾಸರು ಮಾಡಿದರು, ಇದನ್ನೆಲ್ಲ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಈ ಸುಳಾದಿಗಳನ್ನೆಲ್ಲ ಸಾರವನ್ನು ತಿಳಿಲಕ್ಕೆ ಪ್ರಯತ್ನ ಜೀವನ ಇಡೀ ಇಟ್ಟರೂ ನಮಗೆ ಆಗೋದಿಲ್ಲ. ಅದರೊಳಗೆ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ತಿಳ್ಕೊತಾ ಇದ್ದೀನಿ ಅಂತಂದರೆ, ಅದರೊಳಗೆ ಕರ್ನೂಲ್ ಶ್ರೀನಿವಾಸಾಚಾರ್ಯರು ನಮ್ಮ ಗುರುಗಳು, ಶ್ರೀ ಕರ್ನೂಲ್ ಶ್ರೀನಿವಾಸಾಚಾರ್ಯರು ಅವರು ಏನೇನು ಸುಳಾದಿಗಳು ಎಷ್ಟೆಲ್ಲ ಹೇಳಿದ್ದಾರೆ, ಅರ್ಥಾನುಸಂಧಾನಗಳು. ಅವರು ಹೇಳಿದ್ದು ಒಂದು ಸಮುದ್ರದಷ್ಟಾದರೆ ನನಗೆ ಅರ್ಥ ಆಗಿರೋದು ಅದರೊಳಗೆ ಒಂದೇ ಒಂದು ಸ್ಪೂನ್ನಷ್ಟು. ಆ ಸುಳಾದಿಗಳ ಅರ್ಥ ತಿಳ್ಕೊಳ್ಳೋಷ್ಟು ಭಾಳ ಕಷ್ಟಪಟ್ಟು ತಿಳ್ಕೊಬೇಕಾಗತ್ತೆ. ಈ ಸುಳಾದಿಗಳನ್ನು ಅರ್ಥಾನುಸಂಧಾನಕ್ಕೆ ಪ್ರಯತ್ನ ಮಾಡೋಣ. ಎಷ್ಟು ಆಗತ್ತೆ ನಮ್ಮನ ಜೀವನಯೋಕ್ತಿಗೆ ಎಂಬುದು ತಿಳ್ಕೊಂಡು ಅಷ್ಟು ಈ ಸುಳಾದಿ ಅರ್ಥಾನುಸಂಧಾನಕ್ಕೆ ನಾವು ಕಾಲ ಇಡೋಣ ಅಂತ ಹೇಳಿ, ನಾಹಂಕರ್ತ ಹರಿಕರ್ತ ಎಷ್ಟು ವಿಜಯದಾಸರ ಅಂತರ್ಗತ ಪರಮಾತ್ಮ ನುಡಿಸ್ತಾನೋ ಅಷ್ಟೇ ನುಡಿಲಕ್ಕೆ ಪ್ರಯತ್ನ ಮಾಡೋದು. ಜೈ ವಿಜಯರಾಯ. ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಜೈ ವಿಜಯರಾಯ.